ಯಪ್ಪ ಯಪ್ಪ. ಹಾಯ್ ಸ್ನೇಹಿತರೆ, ಜಿ ಸ್ಟಾರ್ಗೋ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಏನು ಗೊತ್ತಾ, 1990 ಮೇಲೆ ಹುಟ್ಟಿರ್ತೀವಲ್ಲ ಅಂಥ ಹುಡುಗರಿಗೆ ಸಣ್ಣವರಿದ್ದಾಗ ಏನೂ ಸಿಕ್ಕಿರಲ್ಲ ಆಟ ಆಡೋಕ್ಕೆ. ಅಂದರೆ ಸಿಕ್ಕಿರುತ್ತೆ, ಬಟ್ ಆಲ್ಮೋಸ್ಟ್ ಈ ಟೌನ್ ಹುಡುಗರಿಗೆ ಸಿಕ್ಕಿರುತ್ತಲ್ಲ ಆ ಥರ ಏನೂ ಸಿಕ್ಕಿರಲ್ಲ ಆಟ ಆಡೋಕ್ಕೆ. ಈಗ ನೋಡಿ, ಇದು ಸ್ಕೇಟಿಂಗ್ ಶೂ ನಾನು ಮೊನ್ನೆ ತೊಗೊಂಡೆ. ಈ ಥರ ಎಲ್ಲ ಅವ್ರಿಗೆ ಸಣ್ಣವರಿದ್ದಾಗ ಆಲ್ಮೋಸ್ಟ್ ಸಿಕ್ಕಿರಲ್ಲ. ಹಳ್ಳಿ ಕಡೆ ಹುಡುಗರು, ಆ್ಯಕ್ಚುಲಿ ಹಳ್ಳಿ ಕಡೆ ಇರ್ತಾರಲ್ಲ ಅವ್ರಿಗೆ ಇದೆಲ್ಲ ಸಿಕ್ಕಿರಲ್ಲ. ಸಣ್ಣವರಿದ್ದಾಗ ನಮಗೂ ಆಸೆ ಆಗ್ತಿತ್ತು. ಈ ಟೌನಲ್ಲೆಲ್ಲ ನೋಡಿದಾಗ, ಟಿ ವಿಲೆಲ್ಲ ನೋಡಿದಾಗ ನಾವು ಇಂಥದ್ದು ಆಡಬೇಕಂತ. ಅವಾಗ ಸಿಕ್ಕಿರಲಿಲ್ಲ. ಅದು ಹೆಂಗಿರುತ್ತೆ ಅಂತ ಒಂದು ನೋಡೋಣ ಅಂತ ತಗೊಂಡಿದ್ದೀನಿ. ಇದನ್ನು ಫಸ್ಟ್ ಡೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸಾರಿ, ಇದು ಸೆಕೆಂಡ್ ಡೇ. ನೆನ್ನೆ ಸ್ವಲ್ಪ ವಾರ್ಮಪ್ ಎಲ್ಲ ಮುಗಿಸ್ಕೊಂಡೆ ಯೂಟ್ಯೂಬಲ್ಲಿ ನೋಡಿಕೊಂಡು. ಇದನ್ನು ಸೆಕೆಂಡ್ ಡೇ. ಸ್ವಲ್ಪ ನಡೆಯೋದಾದರೂ ಕಲ್ತಿದ್ದೀನಿ. ಫಸ್ಟ್ ಡೇ ನೆನ್ನೆ ಸ್ವಲ್ಪ ಬಿದ್ದು ಎದ್ದು ಎಲ್ಲ ಪ್ರಾಕ್ಟೀಸ್ ಮಾಡಿದೆ. ಒಂದು 15 ದಿನದಲ್ಲಿ ಏನಾನ ಮಾಡಿ ಕಲಿಬೇಕು ಅಂತ. ಏನು ಗೊತ್ತಾ, ಈ 1990 ಮೇಲೆ ಹುಟ್ಟಿರ್ತೀವಲ್ಲ ಅಂಥ ಹುಡುಗರು ಈ ಗೋಲಿ ಬುಗ್ರಿ ಲಗೋರಿ ಆಡ್ಕೊಂಡು ಬೆಳೆದಿರೋರು ನಾವು. ಇವೆಲ್ಲ ಆಡೇ ಇಲ್ಲ ನಾವು. ಕೆಲವರು ಅನ್ಕೋತಿರ್ಬೋದು ಸಣ್ಣ ಹುಡುಗನ ಥರ ಆಡ್ತವನೆ ಅಂತ. ಬಟ್ ಸಣ್ಣವರಿದ್ದಾಗ ನಮಗೆಲ್ಲ ಇದು ಒಂದು ಆಸೆ ಆಗಿತ್ತು. ಆ ಆಸೆ ಈಗಾದರೂ ಈಡೇರಿಸ್ಕೊಳ್ಳೋಣ ಅಂತ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಜೀವನದಲ್ಲಿ ಏನೇನು ಒಳ್ಳೇದಿರುತ್ತೋ, ಕಲಿಬೇಕಂತ ಇರುತ್ತೋ ಅದನ್ನೆಲ್ಲ ಕಲ್ತ್ಬಿಟ್ಬಿಡಬೇಕು ಅಲ್ವಾ. ಏನಂದರೆ ಕೆಲವೊಂದು ಆಸೆಗಳಿರುತ್ತೆ, ಇಂಥದ್ದು ಕಲಿಬೇಕು, ಇಂಥದ್ದು ಮಾಡಬೇಕಂತ. ಅದನ್ನೆಲ್ಲ ಕಲ್ತ್ಬಿಟ್ಬಿಡ್ಬೇಕು. ಮುಂದೊಂದು ದಿನ ಕೆಲಸಕ್ಕೆ ಬರಲೂಬೋದು, ಬರ್ದೇ ಇರ್ಬೋದು. ಬಟ್ ಕಲಿಬೇಕು. ಒಂದು ಪ್ರೌಡ್ ಫೀಲ್ ಇರಬೇಕು, ನಾವೆಲ್ಲ ಇದನ್ನೆಲ್ಲ ಆಡಿದ್ದೀವಿ, ಕಲ್ತಿದ್ದೀವಿ ಅನ್ನೋದು ಅಲ್ವಾ. ಈಗ ಈ ಟೌನ್ ಹುಡುಗರಿಗೆ ಇವೆಲ್ಲ ಸಿಕ್ಕಿರುತ್ತೆ, ಇವೆಲ್ಲ ಏನು ಅನಿಸಿರಲ್ಲ. ಬಿಡು, ಇದರಲ್ಲಿ ಏನೂ ಇಲ್ಲ ಅಂತ ಅನಿಸಿರುತ್ತೆ. ಬಟ್ ಎಷ್ಟೋ ಜನ ಈ ವಿಡಿಯೋ ನೋಡ್ತಿರೋ ಎಷ್ಟೋ ಜನಕ್ಕೆ ಇದು ಸಿಕ್ಕಿರಲ್ಲ, ತಗೊಳ್ಳೋಕ್ಕೂ ಆಗಿರಲ್ಲ ಆ ಕಾಲದಲ್ಲಿ. ಈಗ ತಗೋಬೋದು, ಈಗ ತಗೊಳ್ಳೋ ಕ್ಯಾಪಾಸಿಟಿ ಇರುತ್ತೆ ಆಲ್ಮೋಸ್ಟ್ ಹಳ್ಳಿ ಹುಡುಗರಿಗೆ. 90s ಕಿಡ್ಗೆ ತಗೊಳ್ಳೋ ಕ್ಯಾಪಾಸಿಟಿ ಇದ್ದರೂ ಸ್ವಲ್ಪ ಏಜ್ ಆಗಿರುತ್ತಲ್ಲ, 125 ಮೇಲೆ ಆಗಿರುತ್ತೆ. ಹಾಗಾಗಿ ತಗೊಳ್ಳೋಕೆ ಯಾರೂ ಮನಸ್ಸು ಮಾಡಲ್ಲ, ಏನು ಅನ್ಕೋತಾರೆ ಅಂತ. ಯಾರು ಏನು ಅಂದ್ಕೊಂಡ್ರೆ ಏನಂತಲ್ವ, ನಮಗೆ ನಾವೇನು ಕಲಿಬೇಕು ಅಷ್ಟೇ. ನಮ್ಮ ಸಣ್ಣ ಸಣ್ಣ ಆಸೆಗಳನ್ನಾದರೂ ಈಡೇರಿಸ್ಕೋಬೇಕಲ್ವ. ಅದಕ್ಕೆ ಇವೆಲ್ಲ ತೊಗೊಂಡು ಪ್ರಾಕ್ಟೀಸ್ ಮಾಡಲೇಬೇಕು. ಅಂದರೆ ನೀವು ಇದನ್ನೇ ತಗೊಳ್ರಿ ಅಂತ ನಾನು ಹೇಳ್ತಿಲ್ಲ, ನಿಮಗೆ ಸಜೆಸ್ಟ್ ಮಾಡ್ತಿಲ್ಲ. ಬಟ್ ನಿಮ್ಮ ಸಣ್ಣ ಸಣ್ಣ ಆಸೆಗಳಿರುತ್ತೆ. ಈಗ ಟೌನ್ ಹುಡುಗರಿಗೆ ಕೆಲವೊಂದು ಸಿಕ್ಕಿರುತ್ತೆ ಸಣ್ಣವರಿದ್ದಾಗ, ನಮಗೆ ಸಿಕ್ಕಿರಲ್ಲ ಅಂಥವು ನಾವು ಮಾಡ್ಬೋದಲ್ಲ. ಈಗ ನೋಡಿ, ಈಗಿನ ಹುಡುಗರಿಗೆ ಸಣ್ಣ ಸಣ್ಣ ಸೈಕಲ್ಗಳು ಸಿಗ್ತವೆ. ಇನ್ನು ಎದ್ದು ನಡೆಯೋಕ್ಕೆ ಬರೋಲ್ಲ ಅವರಿಗೂ ಸಣ್ಣ ಸಣ್ಣ ಸೈಕಲ್ಗಳು, ಫೆಡ್ಲು ತೊಳ್ಕೊಂಡು ಹೋಗ್ಬೋದು, ಆ ಥರ ಎಲ್ಲ ಬಂದಿದೆ. ಬಟ್ ನಮ್ಗೆ ಅವೆಲ್ಲ ಅವಾಗ ಬಂದಿತ್ತೇನೋ, ಬಟ್ ನಮಗೆ ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಏನೇನಿತ್ತು ಏನು ಅಂತ. ಇನ್ನು ಈ ದಿನ ಸೆಕೆಂಡ್ ಡೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಏನಿಲ್ಲ ಅಂದರೂ ಒಂದು 15 ದಿನದಲ್ಲಿ ಕಲ್ತು ಬಿಡಬೇಕು. 15 ದಿನ ಆದಮೇಲೆ ಸ್ವಲ್ಪ ರೋಡ್ ಮೇಲೆ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಟೆರೆಸ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಮ್ಮ ಓನರ್ ಏನಾನ ನೋಡಿದ್ರೆ ಬಂದು ಬೈಯೋದಂತೂ ಗ್ಯಾರಂಟಿ. ಯಾಕಂದರೆ ಟೆರೆಸ್ ಎಲ್ಲ ಹಾಳಾಗುತ್ತೆ ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ಯಾಕಂದರೆ ಓನರ್ ಅವರೇ ಅಲ್ವಾ, ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗುತ್ತೆ. ಆಲ್ಮೋಸ್ಟ್ ನಿನ್ನೆಯಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಬಟ್ ಆದರೂ ಅವ್ರಿಗೆ ಗೊತ್ತಾಗಿಲ್ಲ. ಇನ್ನು ಗೊತ್ತಾದರೆ ಏನಂತಾರೋ. ಇದನ್ನು ನಿನ್ನೆ ತೊಗೊಂಡಾಗ ಪ್ರಾಕ್ಟೀಸ್ ಮಾಡ್ತಾ 3-4 ಸತಿ ಬಿದ್ದಿದ್ದೀನಿ. ಬಟ್ ಎಲ್ಲೋ ದೇವ್ರ ದಯೆ, ಎಲ್ಲೂ ಗಾಯ ಆಗಿಲ್ಲ, ಏನೂ ಆಗಿಲ್ಲ. ಏನು ಗೊತ್ತಾ, ನಾವು ಹಳ್ಳಿಯಲ್ಲಿ ಬೆಳೆದಿರ್ತೀವಲ್ಲ, ಎಲ್ಲ ಬಿದ್ದು ಎದ್ದು ಮೊಣಕಾಲೆಲ್ಲ ಗಾಯ ಮಾಡಿಕೊಂಡು ಮೊದಲಿಂದ ಅದೆಲ್ಲ ಪ್ರಾಕ್ಟೀಸ್ ಆಗಿರುತ್ತೆ. ಬಿದ್ದರೂ ನಮ್ಗೆ ಅದೊಂದು ಏನು ಆ ರೇಂಜಿಗೆ ಎಫೆಕ್ಟ್ ಅನಿಸಲ್ಲ. ಈ ಟೌನ್ ಹುಡುಗರಾದರೆ ಸ್ವಲ್ಪ ಹಿಂಗೆ ಜಾರಿದ್ರೂ ಅಮ್ಮ ಅಂತಾರೆ. ನಮಗದು ಏನು ಅನಿಸಲ್ಲ. ಅಲ್ಲೇ ಯಾವುದೋ ಮೂವಿಲಿ ಎಷ್ಟು ಹೇಳ್ತಾನಲ್ಲ, ಯಾವುದೋ ಮೂವಿಲಿ ಎದೆಲ್ಲಿ ಕಲ್ಲಿದ್ದೋನಿಗೆ ಅಂಟೋದಿಲ್ಲ ಅನ್ನೋ ಥರ ಹಳ್ಳಿ ಹುಡುಗರು ಸಿಕ್ಕಾಪಟ್ಟೆ ರಫಾಗಿ ಬೆಳೆದಿರ್ತೀವಿ. ಇದೆಲ್ಲ ಏನೂ ಅನಿಸಲ್ಲ. ಈ ಸಣ್ಣ ಪುಟ್ಟ ಪೆಟ್ಟುಗಳೆಲ್ಲ ಏನೂ ಅನಿಸಲ್ಲ. ಕಬಡ್ಡಿ ಆಡಬೇಕಾದ್ರೆ, ಲಗೋರಿ ಆಡಬೇಕಾದ್ರೆ, ಗೋಲಿ ಆಡಬೇಕಾದ್ರೆ ಅವಾಗೆಲ್ಲ ಬಿದ್ದು ಎದ್ದಿರ್ತೀವಲ್ವ, ನಮಗೇನು ಅನಿಸಲ್ಲ. ನೋಡೋಣ, ಒಂದು 15 ದಿನದಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಈ ವಿಡಿಯೋದಿಂದ ಕೆಲವ್ರಿಗೆ ಬೇಜಾರು ಮಾಡ್ಕೋಬೇಡಿ. ನಿಮಗೂ ಏನಾನ ಸಣ್ಣ ಆಸೆಗಳಿದ್ರೆ, ಅಂದರೆ ಆ್ಯಕ್ಚುಲಿ ನಾನು ಹೇಳ್ತಿರೋದು ಏನು ಗೊತ್ತಾ, 1990 ಮೇಲೆ ಹುಟ್ಟಿರ್ತೀರಲ್ಲ ಅಂಥ ಹುಡುಗರಿಗೆ ಸಣ್ಣ ಆಸೆಗಳನ್ನ ಈಡೇರಿಸ್ಕೊಳ್ಳಿ. ಏನು ಗೊತ್ತಾ,
ಕೆಲವೊಂದು ಆಸೆಗಳು ಈಗಲೇ ಈಡೇರಿಸ್ಕೋಬೇಕು. ಆಮೇಲೆ ಏನು ಗೊತ್ತಾ, ಆಮೇಲೆ ತಗೊಳ್ಳೋಕ್ಕೂ ಆಗೋಲ್ಲ, ಆಮೇಲೆ ಅವೆಲ್ಲ ಈಡೇರ್ಸೋಕ್ಕೂ ಆಗೋಲ್ಲ. ಕೆಲವ್ರಿಗೆ ಮದುವೆ ಆಗಿರುತ್ತೆ, ಮದುವೆ ಆಗಿರೋರ್ಗಂತೂ ಇವೆಲ್ಲ ತಗೊಂಡು ಆಡೋಕ್ಕಾಗಲ್ಲ. ಯಾಕಂದರೆ ಯಾರನ್ನ ಏನು ಅನ್ಕೋತಾರೆ ಅನ್ನೋದು, ಯಾರು ಏನು ಅನ್ಕೋತಾರೆ ಅನ್ನೋದನ್ನು ಬಿಟ್ಬಿಡಬೇಕು. ಯಾಕಂದರೆ ಯಾರು ಏನಾರು ಅಂದ್ಕೊಳ್ಳಿ, ನಮಗೇನಾಗಬೇಕು? ಸರಿ, ಯಾರು ಏನಾದರೂ ಅನ್ಕೋತಾರೆ ಅಂತ ಅಂದ್ಕೊಳ್ಳಿ, ಅವ್ರು ಅಂದ್ಕೊಂಡ್ರು ನಾನು ಕೆಟ್ಟದೇ ಮಾಡ್ತಿಲ್ವಲ್ಲ ಅಲ್ವಾ? ನಾವು ಇದನ್ನು ಪ್ರಾಕ್ಟೀಸ್ ಮಾಡೋದನ್ನು ನೋಡಿದರೆ ಯಾರನ್ನ ನೋಡೋರಿಗೆ ಅವರಿಗೇನು ಎಫೆಕ್ಟ್ ಆಗಲ್ಲಲ್ವ? ಅವ್ರ ಜೀವನಕ್ಕೇನು ಪ್ರಾಬ್ಲಮ್ ಆಗಲ್ಲಲ್ವ? ಇದು ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೂ ಪ್ರಾಬ್ಲಮ್ ಆಗಲ್ಲಲ್ವ ಅಲ್ವಾ? ಈಗ ಎಷ್ಟೋ ಜನ 1990 ಮೇಲೆ ಹುಟ್ಟಿರೋರಿಗೆ ಮದುವೆ ಆಗಿರುತ್ತೆ, ಎಷ್ಟೋ ಕಷ್ಟಗಳಿರುತ್ತೆ ಜೀವನದಲ್ಲಿ ಅಲ್ವಾ? ಇಂಥ ಸಣ್ಣ ಪುಟ್ಟ ಆಟಗಳನ್ನ ಆಡಿದರೆ ಎಷ್ಟೋ ರಿಲೀಫ್ ಆಗ್ಬೋದೇನೋ. ಅಂದರೆ ನೀವು ತಗೊಂಡು ಆಡಿ ಅಂತ ನಾನು ಹೇಳ್ತಿಲ್ಲ, ಅಷ್ಟು ದೊಡ್ಡವನು ಅಲ್ಲ, ಬಟ್ ಎಷ್ಟೋ ರಿಲೀಫ್ ಆಗ್ಬೋದೇನೋ ಅಲ್ವಾ? ಜೀವನದಲ್ಲಿ ಎಷ್ಟೋ ಕಷ್ಟಗಳಿರುತ್ತೆ. ಆ್ಯಕ್ಚುಲಿ ಹಳ್ಳಿ ಕಡೆ ಇರೋರಿಗೆ ಸಿಕ್ಕಾಪಟ್ಟೆ ಕಷ್ಟ. ಬೆಳಿಗ್ಗೆಯಿಂದ ಸಾಯಂಕಾಲ ಬಿಸಿಲಲ್ಲಿ ದುಡಿಬೇಕು, ಮತ್ತು ಸಾಯಂಕಾಲ ಬಂದು ಮಲ್ಕೋಬೇಕು, ಬೆಳಿಗ್ಗೆ ಮತ್ತೆ ಹೋಗಿ ಕೆಲಸಕ್ಕೆ ಹೋಗಬೇಕು. ಟೌನಲ್ಲಿ ಇರೋದು ಹೆಂಗೋ ನಡೆಯುತ್ತೆ, ಬಟ್ ಬಿಸಿಲಲ್ಲಿ ಕೆಲಸ ಇರೋಲ್ಲ, ಬಟ್ ಮೆಂಟಲಿ ಟಾರ್ಚರ್ ಇರುತ್ತೆ ಟೌನಲ್ಲಿ. ನೋಡಿ, ನಿಮ್ಮದು 1990 ಮೇಲೆ ಹುಟ್ಟಿರ್ತೀರಲ್ಲ ಹುಡುಗರದು, ಸಣ್ಣ ಸಣ್ಣ ಆಸೆಗಳೇನಿದು ಆದಷ್ಟು ಬೇಗ ಈಡೇರಿಸ್ಕೊಳ್ಳಿ. ಇನ್ನೊಂದೇನು ಗೊತ್ತಾ, ನಾನು ಇದು ತಗೊಂಡಾಗ ಸೇಫ್ಟಿ ಕಿಟ್ನ ತೊಗೋಬೇಕಿತ್ತು. ನಾನು ಸೇಫ್ಟಿ ಕಿಟ್ ತೊಗೊಂಡೇ ಇಲ್ಲ. ಅಂದರೆ ಸೇಫ್ಟಿ ಕಿಟ್ ಅಂದರೆ ಈ ಕಾಲಿಗೆ ಮೊಳಕಾಲಿಗೆ ಹಾಕ್ಕೊಳ್ಳೋದು, ಮೊಣಕೈಗೆ ಹಾಕ್ಕೊಳ್ಳೋದು, ಬಿದ್ದರೆ ಏನೂ ಆಗಬಾರ್ದು ಅಂತ ಅದು ಹಾಕ್ಕೊಳ್ಳೋದಿರುತ್ತೆ. ನಾನು ತಗೊಂಡೇ ಇಲ್ಲ. ಯಾಕಂದರೆ ನಮಗೆ ಬರೋ ಸ್ಯಾಲ್ರಿಗೆ ಅಷ್ಟೊಂದು ಅಫೋರ್ಡ್ ಮಾಡೋಕ್ಕೆ ನಮ್ಮ ಕೈಲಿ ಆಗೋಲ್ಲ. ಇರಲಿ ಬಿಡು, ನಮಗೇನಾಗಲ್ಲವಲ್ಲ, ಬಿದ್ದರೂ ಏನಾಗಲ್ಲ ಅನ್ನೋ ಧೈರ್ಯಕ್ಕೆ ತಗೊಂಡಿದ್ದೀನಿ. ಓಕೆ ಗೈಸ್, ಈ ವಿಡಿಯೋ ನೋಡಿದವ್ರಿಗೆ ಯಾರಿಗಾನ ಮನಸ್ಸಿಗೆ ನೋವಾಗಿದ್ರೆ, ಓಕೆ, ತಪ್ಪಾಗಿದ್ರೆ, ಏನಾನ ತಪ್ಪಾಗಿ ಮಾತಾಡಿದರೆ ಸಾರಿ ಇರಲಿ, ಅಂದರೆ ಕ್ಷಮೆ ಇರಲಿ. ನೋಡೋಣ, ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಪ್ರಾಕ್ಟೀಸ್ ಮಾಡಿ ಕಲಿತೀನಿ. ಏನಿಲ್ಲ, ಒಂದು 15 ದಿನ ಮಾಡಿದರೆ ಆಲ್ಮೋಸ್ಟ್ ಕಲಿಬೋದು. ಅಂದರೆ 100% ಕಲಿಯೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನಿಲ್ಲ ಅಂದ್ರೆ ಒಂದು 50% ಕಲಿತ್ರೆ, 50-60% ಕಲಿತ್ರೆ ಸಾಕು. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿಂದು ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿದ್ದರೆ ಮಾತ್ರ, ಇಲ್ಲಾಂದರೆ ಏನು ಶೇರ್ ಮಾಡಬೇಡ್ರಿ, ಏನು ಲೈಕು ಮಾಡಬೇಡಿ. ಏನೋ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಅಂದರೆ 1990 ಮೇಲೆ ಹುಟ್ಟಿರ್ತಾರಲ್ಲ ಹುಡುಗರಿಗೆ ಇದೆಲ್ಲ ಸಿಕ್ಕಿರಲ್ಲ. ಸ್ವಲ್ಪ ಹಿಂಗೆ ಮಾತಾಡಬೇಕು ಅನ್ನಿಸ್ತು. ಒಳಗಡೆ ಸ್ವಲ್ಪ ಫೀಲ್ ಇರುತ್ತಲ್ಲ ಹೇಳೋಣ ಅನ್ನೋದು, ಅದಕ್ಕೆ ಹೇಳಿದೆ ಅಷ್ಟೇ. ಓಕೆ, ಈ ವಿಡಿಯೋಯಿಂದ ಇನ್ನು ನೀವು ಎಕ್ಸಿಟ್ ಆಗ್ಬೋದು. ಇಷ್ಟ ಆಗಿರೋದು ಕೆಲವರಿಗೆ ಇಷ್ಟ ಆಗಿರಲ್ಲ. ಓಕೆ, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದರೆ, ಅಕಸ್ಮಾತ್ ನೀವು ನೋಡಿದರೆ ನಿಮಗೆ ಧನ್ಯವಾದಗಳು ನನ್ನ ಕಡೆಯಿಂದ ಅಷ್ಟೇ. ಓಕೆ, ಬಾಯ್.